ರಾಜ್ಯದ ಜನರಿಗೆ ಏನು ಭರವಸೆ ಕೊಟ್ಟಿದ್ವೋ ಚಪ್ಪಾಳೆ ತಡಬೇಕಾದಲ್ವಾ? ಆ ನಡುವೆ ಒಂದು ರಾಜ್ಯದ ಜನರಿಗೆ ಅದು ಭರವಸೆ ಕೊಟ್ಟಿದ್ವಿ, ಇನ್ನೂ ಆಗಿರಲಿಲ್ಲ, ಇನ್ನೂ ಮುಚ್ಚಿಸುವಂಥ ಪ್ರಯತ್ನಗಳೆಲ್ಲ ಆಗಿರಲಿಲ್ಲ. ಅದಕ್ಕಿಂತ ಮೊದಲೇ ನಾವೊಂದು ಮಾತನ್ನು ಹೇಳಿದ್ವಿ, ನೀವು ಬರಬೇಕು ನೀರು ತಗೊಂಡು ಅಂತೇಳಿ. ಹಾಗೇನೆ ಇವತ್ತು ನೀರು ತಗೊಂಡು ಬಂದಿದ್ದಾರೆ. ಸ್ಮಿತಾ ಮಾತನಾಡಿಸ್ಬೇಕು ಸರ್, ಬಟ್ ಎಲ್ಲಿಂದ ಪ್ರಶ್ನೆ ಪ್ರಾರಂಭ ಮಾಡೋದು ಅಂತೇಳಿ. ನನಗೆ ಗೌರಿ ನಾಯಕ್ ಅಂತ ಹೇಳಿ ಸಾಮಾನ್ಯವಾಗಿ ನಮ್ದು ಪರಂಪರೆ ಏನಂತಂದ್ರೆ ಯಾರೇ ಗೆಸ್ಟ್ಗಳು ಬಂದ್ರು, ಮುಖ್ಯಮಂತ್ರಿಗಳು ಬಂದ್ರು ಕೂಡ ಹೆಸರಿಡ್ ಕರಿತೀವಿ. ಬಟ್ ಇವರನ್ನ ಅಮ್ಮ ಅಂತ ಕರಿಬೇಕು ಅನ್ಸುತ್ತೆ ಇಲ್ಲಿರೋರು ಎಲ್ಲರಿಗೂ ಕೂಡ. ಯಾಕಂತಂದ್ರೆ ಗೌರಿ ಅಮ್ಮ ಏನ್ ಗೊತ್ತಾ, ನಮ್ಮ ಅಜ್ಜಿ ಹೆಸರು ಗೌರಿ. ನಿಮ್ಮನ್ನ ನೋಡಿದ್ರೆ ಅಜ್ಜಿ ಅಷ್ಟು ವಯಸ್ಸಾಗಿಲ್ಲ ನಿಮ್ಗೆ, ಬಟ್ ನಿಮ್ಮನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ. ನೀರ್ ತಂದಿದ್ದೀರಿ ನಮ್ಮ ಸ್ಟುಡಿಯೋಗೆ, ನೀವೇ ಹೇಳ್ಬಿಡಿ ಹೆಂಗ್ ಅನ್ನಿಸ್ತಾ ಇದೆ? ನೀರ್ ಸಿಕ್ತಲ್ಲ, ಹೆಂಗ್ ಅನಿಸ್ತು? ನೀರು ಸಿಕ್ಕಿ ತುಂಬ ಖುಷಿ ಆಗದೆ. ನಮ್ಮ ಕಡೆಯವರು ಇವರಿಗೆ ನಿಮ್ಗೆ ಎಲ್ಲರಿಗೂ ನೀರು ಮೊದಲು ಕುಡಿಸ್ರಿ ಅಂತಾರೆ, ಈಗ ಕುಡಿಬೇಕು ನಿಮಗೆ ಆ ಮಕ್ಕಳಿಗೆ ಒಂದು ಬಾವಿ ತೋಡ್ಬೇಕು ಅಂತ ಅನಿಸಿದ್ಯಾ ಅವಾಗ ಮೊದಲಿಗೆ? ಜನವರಿ 28ಕ್ಕೆ ಮಠಕ್ಕೆ ಹೋಗಿದ್ನಾಗಿತ್ತು, ಕೊಪ್ಪಳದ್ದು ಮಠಕ್ಕೆ ಕರೆದಿದ್ರು. ಜನವರಿ 28ಕ್ಕೆ ಹೋಗಿ ಬಂದವಳಿಗೆ 29 ಒಂದಿನ ಬಿಟ್ಟು 30ಕ್ಕೆ ಅಲ್ಲಿ ಬಾವಿ ಸ್ವಾಮಿಯರ ಹತ್ರ ಹೇಳಿದೆ, ನಂಗೆ ಇದೊಂದು ಮಾಡೋ ಆಸೆ ಅದೇ ಅಂತೇಳಿ. ನೋಡಮ್ಮ ಏನು ಮಾಡ್ತೀಯ ಅಂತ ಹೇಳಿ ಒಂದು ಆಶೀರ್ವಾದ ಮಾಡಿದ್ರೆ ಅಂದೆ, ತಲೆ ಮೇಲೆ ಕೈ ಇಟ್ಟು ಒಂದು ಆಶೀರ್ವಾದ ಮಾಡಿದ್ರೆ ಒಳ್ಳೇದಾಗ್ತದೆ, ನೋಡು ನಿನ್ನ ಆರೋಗ್ಯ ನೋಡ್ಕೊಂಡು ಏನು ಮಾಡ್ತೆ ಅಂತ ಮಾಡು. ಅವ್ರ ಹತ್ರ ಅಷ್ಟೇ ಹೇಳೀನಿ ನಾನು. ಇಲ್ಲಿ ಬಂದು 30ಕ್ಕೆ ಶುರು ಮಾಡಿದೆ. 30ಕ್ಕೆ ಶುರು ಮಾಡಿದ್ರೆ ಅಡೆತಡೆಗಳು ಬಂತು. ನಿಮ್ಮ ರಿಪಬ್ಲಿಕ್ ಕನ್ನಡದವ್ರು ಬಂದು ನನಗೆ ಭಾಳ ಬೆನ್ನೆಲುಬಾಗಿ ನಿಂತರು. ಮತ್ತು ಇವರು ಎಲ್ಲ ಬಂದು ಮುಚ್ಚಿದ್ರು, ಆದರೂ 7 ಗಂಟೆಗೆ ಬಂದು ಮುಚ್ಚಿದ್ರು. ಮತ್ತೆ ನಿಮ್ದು ಇವ್ರು ಬಂದ್ರು, ಮತ್ತೆ ಬಂದ್ರು. ಫಸ್ಟಿಗೆ ಅಂಕಿತಾ ಮೇಡಮ್ ಎಲ್ಲರೂ ಬಂದಿದ್ರು. ಆಮೇಲೆ ಅವರು ಈ ಕಡೆ ಬಂದ್ಮೇಲೆ ಮತ್ತೆ ಸಂಜೆ 7 ಗಂಟೆಗೆ ಬಂದು ಮುಚ್ಚಿದ್ರು. ಆಮೇಲೆ ಮತ್ತೆ ಬಂದ್ರು, ಮತ್ತೆ ಬಂದು ಅದು ತೆರವು ಆಗೋ ತನಕನೂ ಬಿಡ್ಲಿಲ್ಲ. ಇವಾಗ ಅಂಗನವಾಡಿ ಅಂತಂದ್ರೆ ಅಲ್ಲಿಗೆ ನೀರಿನ ವ್ಯವಸ್ಥೆ ಮಾಡ್ಬೇಕಾಗಿರೋದು ಸರ್ಕಾರ, ಅಲ್ಲಿರೋ ಅಧಿಕಾರಿಗಳ ಕರ್ತವ್ಯ. ಮಾಡ್ತಿರ್ಲಿಲ್ವಾ ನೀವು ಅಲ್ಲಿ? ಯಾಕೆ ನಿಮ್ಗೇನೆ ಅಲ್ಲೊಂದು ಬಾವಿ ತೋಡ್ಬೇಕು, ಆ ಮಕ್ಳಿಗೆ ನೀರ್ ಕೊಡ್ಬೇಕು ಅಂತ ಯಾಕೆ ಅನಿಸ್ತು ಅಂತ? ಅದೀಗ 2 ವರ್ಷದ ಹಿಂದೆ ಸಂಡಾಸಿ ನೀರೆಲ್ಲ ಪೈಪ್ ಹೊಡೆದು ಬಂದು ಅದು ನೀರು ನೋಡ್ಲಿಕ್ಕೆ ಆಗೋದಿಲ್ಲ ಆಗಿತ್ತು. ಮತ್ತೆ ಅಲ್ಲಿ ಕುಡಿಯೋ ನೀರಿಲ್ಲ. ಅಕ್ಕೋರು ಒಂದು 4 ಮನೆ ದಾಟಿ ಬೇರೆಯವ್ರ ಮನೆಗೆ ಹೋಗಿ ನೀರು ತರ್ತಿದ್ರು. ಅದೇ ಒಂದು ಮಾಡ್ಕೊಡೋಣ ಅಂತ ಅನ್ಸಿತ್ತು. ಈಗ ಒಂದು 2-3 ವರ್ಷದ ಹಿಂದೆ ಅನಿಸಿತ್ತು. ಈ ಸಲ ಮಾಡೋ ಯೋಗ ಬಂತು. ಇಲ್ಲಿ ಅವರ ಸೊಸೆ ಇದ್ದಾರೆ ಚಂದ್ರಪ್ರಭಾ, ಒಂದು ನಿಮಿಷ ಬನ್ನಿ. ಓಕೆ, ನಮಸ್ತೆ. ಚಂದ್ರಪ್ರಭಾ ಅಂಥೇಳಿ ಇವರು ಸೊಸೆ. ನೀರು ಬಂದ ತಕ್ಷಣ ಮರುದಿವಸ ಫೋನ್ ಮಾಡಿದ್ರು, ಸರ್ ನೀರು ಬಂದ್ಬಿಡ್ತು ಸರ್, ನೀವೆಲ್ಲ ಭಾಳ ಸ್ಟ್ರಾಂಗ್ ಆಗಿ ನಿಂತ್ರಿ ಅಂತೇಳಿ. ಹೆಂಗಿತ್ತು ಹೋರಾಟ? ನಿಮ್ಮ ಕನ್ನಡದವ್ರು ಒಂದು ಜೊತೆಗೆ ಇಲ್ಲದೆ ಇದ್ರೆ ನಾವು ರಾತ್ರೋರಾತ್ರಿ ಬಾವಿ ಮುಚ್ಚಿಸ್ಬೇಕಿತ್ತು, ಅಷ್ಟು ಒತ್ತಡ ಇತ್ತು ನಮ್ಮ ಮೇಲೆ. ಇವು ಈಗ ಹೇಗಾಗಿದ್ದಾರೆ, ಜಯಪ್ರಕಾಶ್ ಶೆಟ್ಟರ್ ಆಗಲಿ ಅಥವಾ ಅಂಕಿತಾ ಮ್ಯಾಮ್ ಆಗಲಿ, ದಿವಿತ್ ಆಗಲಿ, ನಮ್ಮ ಮನೆ ಮಕ್ಕಳು. ನಾ ಅತ್ತೆ ಹತ್ರ ಅವಾಗ ಹೇಳ್ತಾ ಇದ್ದೆ, ಇವ್ರನ್ನೆಲ್ಲ ನೋಡಿದ್ರೆ ಯಾಕೋ ನಮ್ಮನೆ ಮಕ್ಕಳು ಅಂತ ಅನ್ಸೋದಕ್ಕೆ ಶುರುವಾಗಿದೆ, ಅಷ್ಟು ನಮ್ಮ ಬೆನ್ನೆಲುಬಾಗಿ ನಿಂತರು ಅಂತ. ಅಲ್ಲಿ ಟೀಚರ್ಸ್ಗಳೆಲ್ಲ ಅಳ್ತಾ ಇದ್ರು, ನಮ್ಮ ಕೆಲಸ ಹೋಗುತ್ತಂತೆ ಮತ್ತೊಂದು ಅಂತೇಳಿ. ಆಗ ನಾವು ಒಂದು ಮಾತು ಹೇಳಿದ್ವಿ, ಒಂದು ವೇಳೆ ಟೀಚರ್ಸ್ಗಳನ್ನು ಏನಾದರೂ ಮುಟ್ಟಿದ್ರೆ ಇಡೀ ಏನು ಕರ್ನಾಟಕವೇ ಅಲ್ಲಿ ಬಂದ್ಬಿಡುತ್ತೆ ಅಂತೇಳಿ ಅವ್ರ ಪಾಪ ಅಳ್ತಾ ಇದ್ರು. ಅವ್ರಿಗೆಲ್ಲ ಹಿಂಗೆ ಧೈರ್ಯ ಬಂತ? ಆಮೇಲೆ ಅವ್ರು ನಮ್ಮ ಟೀಚರು ಮರುದಿನೂ ಅವರ ಡಿಪಾರ್ಟ್ಮೆಂಟ್ ಅವರು ಬಾವಿ ಮುಚ್ಚಿದಾರ ಅಂತ ಕೇಳಿದಾಗ ಅವ್ರು ಹೇಳಿದ್ದು, ರಾಜೀನಾಮೆ ಲೆಟರ್ ಬರೆದಿಟ್ಟು ಆಫೀಸಲ್ಲಿಟ್ಟು ಸೀದಾ ಕನ್ನಡಕ್ಕೆ ಹೋಗಿ ಜಯಪ್ರಕಾಶ್ ಶೆಟ್ಟರ್ ಹತ್ರ ಹೋಗಿ ಮೀಟ್ ಆಗ್ತಾನೆ, ಆಮೇಲೆ ಅಲ್ಲಿ ಹೇಳುತ್ತೇನೆ ಅಂತ ಹೇಳಿದ್ರಂತೆ. ಅಷ್ಟು ಧೈರ್ಯ ಬಂದಿದ್ದು ಇವನಿಂದಾನೆ. ಒಳ್ಳೆ ಕಾರ್ಯಕ್ಕಾಗಿ ರಾಜೀನಾಮೆ ಕೊಡೋಕೆ ರೆಡಿ ಆಗಿದ್ರು. ಆಮೇಲೆ ನಾವು ಅವ್ರಿಗೊಂದು ಭರವಸೆ ಕೂಡ ಕೊಟ್ಟಿದ್ವಿ. ಸ್ಮಿತಾ, ಆನ್ ದ ಸ್ಪಾಟ್ ಹೇಳಿದ್ದೆ ನಾನು, ಒಂದು ವೇಳೆ ನಿಮ್ಮನೆಯಿಂದ ಕಿತ್ತಾಕಿದ್ರು ತಿಳ್ಕೊಳ್ಳಿ, ನಿಮಗೆ ಅದರ ಡಬಲ್ ಸ್ಯಾಲ್ರಿಯ ಅಥವಾ 5 ವರ್ಷದ ಸಂಬಳವನ್ನು ನಿಮ್ಮ ಅಕೌಂಟ್ಗೆ ಹಾಕಿಸ್ತೀವಿ, ಅಷ್ಟೊತ್ತಿಗೆ ಬೇರೆ ಒಂದು ಕೆಲಸವನ್ನು ಹುಡುಕುವ ಅಂತೇಳಿ ಆ ಒಂದು ಧೈರ್ಯವನ್ನು ಕೊಟ್ಟಿದ್ವಿ. ನನಗೆ ಒಂದು ಕುತೂಹಲ ಇದೆ, ಅವ್ರ ಹತ್ರ ಕೇಳಬೇಕು. ಈಗಿನ ದಿನಗಳಲ್ಲಿ ಅದರಲ್ಲೂ ಬೆಂಗಳೂರು ಅಂತ ಸಿಟಿಲಿ ಅತ್ತೆ ಸೊಸೆ ಒಂದು ಮನೇಲಿ ಇರೋದಿದೆಯಲ್ಲ, ಬಹುಶಃ ಬಾವಿಲಿ ನೀರು ಬಂದ್ಬಿಡುತ್ತೆ, ಅದು ಸಾಧ್ಯ ಆಗಲ್ಲ. ಹಂಗೆ ನೀವು ಹೊಂದಾಣಿಕೆ ಹೆಂಗೆ ಅಂತೇಳಿ ಅಷ್ಟು ಸಪೋರ್ಟಿವ್ ಆಗಿ ಅತ್ತೆಗೆ ನೀವು ನಿಂತಿದ್ದು, ಅದ್ರ ಬಗ್ಗೆ ಹೇಳಿ. ಯಾಕಂದ್ರೆ ಇವತ್ತು ಮಹಿಳಾ ದಿನಾಚರಣೆ, ನಿಮ್ಮಿಬ್ರು ಸಂಬಂಧ ಅನೇಕರಿಗೆ ಮಾದರಿ ಆಗೋಕಿದೆ. ಅತ್ತೆ ಅಂದರೆ 2ನೇ ಅಮ್ಮ ಅಲ್ವಾ? ಅಮ್ಮನೇ ನಾವು ಈ ಕೆಲಸ ಮಾಡಿದರೆ ನಾವು ಸಪೋರ್ಟ್ ಮಾಡೇ ಮಾಡ್ತಿದ್ವಿ. ಯಾರ ಮನೇಲಿ ಬೈಯಲ್ಲ, ಅಮ್ಮನೂ ಬೈತಾರೆ. ನಾವು ತಪ್ಪು ಮಾಡಿದಾಗ ಖುಷಿ ಆದಾಗ ಸಂಭ್ರಮ ಪಡ್ತಾರೆ, ಅತ್ತೆನೂ ಹಾಗೆ ತಪ್ಪು ಮಾಡಿದಾಗ ಬೈತಾರೆ, ಖುಷಿ ಪಡ್ತಾರೆ. ಒಂದು ಒಳ್ಳೆ ಕೆಲಸಕ್ಕೆ ನಾವು ನಿಲ್ದೆ ಮತ್ತೆ ಯಾರು ನಿಲ್ಬೇಕು? ಮನೆಯವರೇ ನಿಲ್ದೆ ಮತ್ತೆ ಯಾರು ನಿಲ್ಬೇಕು? ಎಲ್ಲರೂ ಜೊತೆಗೆ ನಿಂತಿದ್ದಾರೆ. ನಮ್ಮ ಅತ್ತೆ ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅದೇ ನಮಗೆ ಹೆಮ್ಮೆ. ನಾವು ದೇವರನ್ನ ನಿಜವಾಗ್ಲೂ ಕಂಡಿಲ್ಲ, ನಮ್ಮ ಅತ್ತೆಲೇ ದೇವ್ರು ಕಾಣ್ತಾ ಇದ್ದಾರೆ. ಆಮೇಲೆ ಆ ಹೋರಾಟಗಳು ಶುರುವಾದ ನಂತರ ಕೆಲವರೆಲ್ಲ ಬಂದರು, ರೋಡ್ ಸರಿ ಮಾಡಿಕೊಟ್ರು, ಆಮೇಲೆ ಕಂಪೌಂಡ್ ಮಾಡಿಕೊಡ್ತೀವಿ ಅಂತಂದರು. ತುಂಬ ಜನ ಬಂದರು. ಆಮೇಲೆ ವೆರಿ ಫಸ್ಟ್ ಟೈಮ್ ನಾನು ತಾಯಿ ಹತ್ರ ಕೇಳ್ತಾ ಇದ್ದೆ, ನೀವು ಸಂಸದ ಅನಂತಕುಮಾರ್ ಅವರನ್ನು ಯಾವತ್ತಾದ್ರೂ ನೋಡಿದ್ದೀರಾ ಅಂತೇಳಿ. ಇಲ್ಲ, ಪೇಪರಲ್ಲಿ ನೋಡ್ತಾ ಇದ್ದೆ, ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂತೇಳಿ. ಆಮೇಲೆ ನಿಮಗೆ ಆ ಧೈರ್ಯ ಬಂದು, ಆಮೇಲೆ ಇಡೀ ಊರವರ ಸಪೋರ್ಟ್ ಹೆಂಗಿತ್ತು ನಿಮಗೆ?
ಊರವ್ರು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರು ಸರ್. ಊರವರೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರು. ಕೆಲವೊಂದು ಹುಳಗಳು ಇಲ್ಲ ಬೇಡ, ಅವ್ರು ಏನೋ ಮಾಡ್ಕೊಳ್ಳಿ ಸರ್, ಆದ್ರೆ ಇಡೀ ಊರು ನಮ್ಮ ಜೊತೆ ನಿಂತಿತ್ತು. ಕನ್ನಡ ನಮ್ಮ ಜೊತೆ ನಿಂತಿತ್ತು, ಅನೇಕ ಸಂಘಟನೆಗಳ ಜೊತೆ ನಿಂತಿತ್ತು. ಅದಕ್ಕೆಲ್ಲ ಧನ್ಯವಾದ ಹೇಳ್ತೇವೆ. ಕನ್ನಡ ಪ್ರತ್ಯಕ್ಷವಾಗಿ ನಮ್ಮ ಅತ್ತೆ ಬಾವಿ ತೋಡಿ ನೀರು ತರಿಸಿದ ಎಷ್ಟು ಸತ್ಯವೋ, ಬಾವಿ ತೋಡ್ಲಿಕ್ಕೆ ಬೆನ್ನೆಲುಬಾಗಿ ನಿಂತಿದ್ದೆ ನಮ್ಮ ಕನ್ನಡ. ಅದು ಯಾಕೆ ಅಂತಂದ್ರೆ ಗೌರಿಯಮ್ಮಗೆ ಸಪೋರ್ಟ್ ಆಗಿ ಸೊಸೆ ನಿಂತಿದ್ರು ಹೌದು ಅಲ್ವಾ, ಅತ್ತೆಗೆ ಸೊಸೆ ಸಪೋರ್ಟ್ ಆಗಿ ನಿಂತಿದ್ರು. ಆಗ ರಿಪಬ್ಲಿಕ್ ಕನ್ನಡ ಸಪೋರ್ಟ್ ಆಗಿ ನಿಲ್ತು. ರಿಪಬ್ಲಿಕ್ ಕನ್ನಡ ಸಪೋರ್ಟ್ ಆಗಿ ನಿಂತಾಗ ನೀವೆಲ್ಲರೂ ಸಪೋರ್ಟ್ ಆಗಿ ನಿಂತ್ರಿ ನಮಗೆ. ಸೊ ಹಾಗಾಗಿ ನಮಗೆ ಇವತ್ತು ಅದಕ್ಕೆ ತಪಸ್ಸಿಗೆ ಮೆಚ್ಚಿದ್ದಾನೆ ಅಂತ ಹೇಳಿ. ಎಸ್, ಬೇರೆ ಕ್ವಶನ್ಸ್? ನಿಜ ಏನಂತಂದ್ರೆ ಒಂದು ಹೆಣ್ಣು ಮಗಳು ಮನಸ್ಸು ಮಾಡಿದ್ರೆ ಇಡೀ ಊರೇ ಬದಲಾಗುತ್ತೆ ಅನ್ನೋದಕ್ಕೂ ಕೂಡ ಗೌರಿ ಅಮ್ಮನ ಸಾಧನೆ ಸಾಕ್ಷಿ. ನಿಮ್ಮ ಊರಲ್ಲೂ ಕೂಡ ಜಯಪ್ರಕಾಶ್ ಶೆಟ್ಟರ್ ಹೇಳ್ತಾ ಇದ್ದಾಗೆ ಈಗ ಅದೊಂದು ಬಾವಿ ಸಲುವಾಗಿ ಅಧಿಕಾರಿಗಳು ಬಂದ್ರು ಆ ಗ್ರಾಮಕ್ಕೆ, ಮಿನಿಸ್ಟರ್ ಬಂದ್ರು ಆ ಗ್ರಾಮಕ್ಕೆ, MP ಗಳು ಬಂದ್ರು ಗ್ರಾಮಕ್ಕೆ. ಅಂದ್ರೆ ಸಾಮಾನ್ಯ ಹೆಣ್ಣು ಮಗಳು ಗೌರಿ ಅಮ್ಮ, ಆಕೆ ಮನಸ್ಸು ಮಾಡಿದಕ್ಕೆ ಆಕೆ ಛಲ ಇಡೀ ಊರನ್ನ ಇವತ್ತು ರಾಜ್ಯಾದ್ಯಂತ ಮನೆ ಮಾತಾಗಿ ಹೋಗಿ ಮಾಡಿದೆ. ಅಂದ್ರೆ ಹೆಣ್ಮಕ್ಳ ಶಕ್ತಿ ಇನ್ನೆಷ್ಟು ಅಂತ ಹೇಳಿ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದನ್ನ ಮತ್ತೆ ಮೀಡಿಯಾ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀರಿ. ಮೀಡಿಯಾ ಮನಸ್ಸು ಮಾಡಬೇಕು ಅಂತಂದ್ರೆ ನೀವು ನಾವು ರೆಡಿ ಇದ್ದೀವಿ ಅಂತ ಹೇಳಬೇಕು. ಈಗ ನಮ್ಮ ಹತ್ರ ಒಂದು ಕಾರ್ಯಕ್ರಮಕ್ಕೆ ಯಾವ್ದಾದ್ರು ಬಂದಾಗ ನೀವು ಮಾಡಿ ಅಂದಾಗ ನೀವು ರೆಡಿ ಇದ್ದೀರಾ ಅಂತ ಕೇಳ್ತೀನಿ ನಾನು. 100 ಜನ ಸೇರಿಸ್ತೀರಾ, ರೆಡಿ ಇರ್ತೀರಾ ಅಂತೇಳಿ. ಹಾಗಾಗಿ ಅಮ್ಮನಿಗೆ ಚಂದ್ರಪ್ರಭಾ ಅವರು ಸಪೋರ್ಟ್ ಕೊಟ್ಟ ಕಾರಣಕ್ಕಾಗಿ ನಾವು ಸಪೋರ್ಟ್ ಕೊಟ್ಟಿದ್ದೀನಿ. ಇನ್ನೊಮ್ಮೆ ಹೇಳಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಅದು ಹಂಗಿಲ್ಲ, ಅದು ಒಂಥರ ಸ್ಟೈಲಲ್ಲಿ ಹೇಳ್ಬೇಕು ನಾವು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಹೌದಾ? ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು. ಜೋರಾಗಿ ಹೇಳ್ಬೇಕೆಲ್ಲ ಜೊತೆಯಾಗಿ. ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು. ಈ ಕಡೆನು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಜೈ ನಾರಿ ಶಕ್ತಿಗೆ ಜೈ. ಓಕೆ, ಏನೆಲ್ಲ ಪ್ರಶ್ನೆಗಳನ್ನು ಕೇಳಲಿಕ್ಕಿದೆ ತಾಯಿಗೆ ದಯವಿಟ್ಟು ನೀವು ಕೇಳ್ಬೋದು. ಅಮ್ಮ ಗೌರಿ ಅಮ್ಮ, ನಾನು ನಿಮ್ಮ ಹತ್ರ ಒಂದೆರಡು ಪ್ರಶ್ನೆ ಕೇಳ್ತೀನಿ. ಏನಪ್ಪ ಅಂದ್ರೆ ನಿಮ್ಗೆ ಅಲ್ಲಿ ಬಾವಿ ತೋಡ್ಲೇಬೇಕು ಅಂತ ಏನಕ್ಕೆ ಅನ್ನಿಸ್ತಮ್ಮ? ಅಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ನೀರು ಕುಡೀಲಿ ಅಂತೇಳಿ. ಮಕ್ಕಳು ಪೈಪಿನ ನೀರೆಲ್ಲ ಬರ್ತದೆ ಅಲ್ರಿ, ಕೊರೋನಾ ಎಲ್ಲ ಬಂದು ಹೋಯ್ತಲ್ಲ, ಅದು ಅಡಿಗಿಂದ ಬರ್ತದೆ. ಈಗ ನಾವು ಮನೇಲಿ ದಿನ ಡ್ರಮ್ ಎಲ್ಲ ತೊಳಿತೀವಿ, ಅಲ್ಲಿ ಯಾರು ತೊಳಿಬೇಕಾ ಪೈಪ್ ಎಲ್ಲವ? ಮಕ್ಕಳು ಒಳ್ಳೆ ನೀರು ಕುಡೀಲಿ ಅಂತ ಮಾಡಿದ್ದೀನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.